ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಯಾವುದೇ ಕೆನಲಲ್ಲಿ ಸಾಯ್ಬೇಕಾಗಿಲ್ಲ, ನೀನ್ ಎಲ್ಲಿಗರ ಈ ಪ್ರಪಂಚನೇ ಇಲ್ಲ, ಅದಕ್ಕೋಸ್ಕರ ನೀನ್ ಸಾಯ್ಬಾರ್ದು ಅಂತ ಹೇಳಿ ಆ ಗರ್ಭದಲ್ಲಿ ಇರ್ತಕ್ಕಂಥ ಪಿಂಡ ಆ ತಾಯಿಗೆ ಧೈರ್ಯ ಕೊಡ್ತದೆ. ಆ ಧೈರ್ಯ ಏನನ್ನೋದನ್ನ ಒಂದ್ಸಾರಿ ಹೇಳೋಣ. ಓಕೆ. ಹೆಣ್ಣು ಮಗಳಮ್ಮ ನಾನು, ಹೆಣ್ಣು ಮಗಳಮ್ಮ, ಬ್ಯಾಸರ ಕಹಡದ ಯವ್ವ ಭೇದ ಭಾವ ಬ್ಯಾಡ. ಹೆಣ್ಣು ಮಗಳಮ್ಮ ಆ ಗರ್ಭದಲ್ಲಿ ಇರ್ತಕ್ಕಂಥ ಮಗುವ ಧೈರ್ಯ ತಾಕತ್ ಹೇಳ್ತದೆ. ಅವೇ ಅಂಬೇಡ್ಕರ್, ಬರೀ ಪಿಂಡ ಅಲ್ಲ ಅದು. ಹೆಣ್ಣು ಮಗಳಮ್ಮ ನಾನು, ಹೆಣ್ಣು ಮಗಳಮ್ಮ, ಬ್ಯಾಸರೆ ಕಹಡದ ಯವ್ವ ಭೇದ ಭಾವ ಬ್ಯಾಡ. ಹೆಣ್ಣು ಮಗಳಮ್ಮ ನಾನು, ಹೆಣ್ಣು ಮಗಳಮ್ಮ, ಬ್ಯಾಸರೆ ಕಹಡದ ಯವ್ವ ಭೇದ ಭಾವ ಬ್ಯಾಡ. ಆಹಾ, ಹೆಣ್ಣು ಹುಟ್ಟಿದರೆ ಕೆಲವೊಂದುಣ್ಣು ಅಂತಾರಮ್ಮ, ಹೆಣ್ಣು ಹುಟ್ಟಿದರೆ ಕೆಲವೊಂದುಣ್ಣು. ಆಹಾ, ಮಾಯೆ ಚೆನ್ನಿ ಚಾಮುಂಡಿ ಶಬರಿ ನೀರಮ್ಮ, ಚಾಮುಂಡಿ ಶ್ರಮವಿದಿನಮ್ಮ. ಆಹಾ, ಭೂತಾಯಿ ಲಕ್ಷ್ಮೀ ಪುತ್ರಿ ಸತ್ಯ ಸಾವಿತ್ರಮ್ಮ, ತಾಯಿ ಪುತ್ರಿ ಸತ್ಯ ಸಾವಿತ್ರಮ್ಮ. ವಿದ್ಯಾದೇವಿ ಸರಸ್ವತಿನಿ ನನ್ನಂಗ ಹೆಣ್ಣಮ್ಮ, ನನಗ್ಯಾಕ ವಿದ್ಯೆ ಬ್ಯಾಡೆಂದಮ್ಮ. ಹೆಣ್ಣು ಮಗಳಮ್ಮ ಹೆಣ್ಣು ಮಗಳಮ್ಮ, ಯವ್ವ ಭೇದ ಭಾವ ಬ್ಯಾಡ. ಆಹಾ, ಹೆಣ್ಣು ಮಗಳಮ್ಮ ಹೆಣ್ಣು ಮಗಳಮ್ಮ, ಬ್ಯಾಸರ ಕಹಡದ ಯವ್ವ ಭೇದ ಭಾವ ಬ್ಯಾಡ. ಎತ್ತ ತಪ್ಪಿಗಾಗಿ ಪಿಕ್ಕಿ ಪಿಕ್ಕಿ ಬೇಡಮ್ಮ, ತಪ್ಪಿಗಾಗಿ ಬಿಕ್ಕಿ ಬಿಕ್ಕಿ ಹಾಡಮ್ಮ. ಇದ್ದ ಬಿದ್ದವರ ಮಾತಿಗೆ ತಲೆದೂಗ ಬೇಡಮ್ಮ, ಆಗಿದ್ದವರ ಮಾತಿಗೆ ತಲೆದೂಗಬೇಡಮ್ಮ. ದೇಶಕ್ಕೆ ಹರಸಾನಾದರೂ ತಾಯಿಗೆ ಮಗನೇ ಕಾಣಮ್ಮ, ದೇಶಕ್ಕೆ ಅರಸನಾದರ ತಾಯಿಗೆ ಮಗನೇ ತಾನಮ್ಮ. ಅವಿವೇಕಿ ಮಾತ್ ಕೇಳಿಸಿ ದೇನ ಬಿಟ್ಟಂತ ರಾಮದೇವರಮ್ಮ. ಎಂತ ವಿದ್ಯಾ ಮಕ್ಕಳ ವಿದ್ಯಾಭ್ಯಾಸಕ ವಿದ್ಯದ ಜೊತೆಗೆ ಇನ್ನೊಂದು ಭಯಂಕರವಾಗಿರುವಂತದ್ದು ವಿದ್ಯೆ ಕೂಡ ಶುರು ಮಾಡಬೇಕಾಗಿದೆ. ಬಾಬಾ ಸಾಹೇಬರಂದ್ರೆ ಯಾರು, ವಿದ್ಯೆ ಅಂದ್ರೆ ಏನು, ಅವ್ರು ಕೊಟ್ಟಿರೋ ಸೌಲಭ್ಯಗಳೇನಂತ ಆ ಮಕ್ಕಳು ಇನ್ನೊಂದು ಪೀಳಿಗೆಗೆ ತಿಳಿಸುವಂತ ವಿದ್ಯೆ ಕೂಡ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ. ಅಂಬೇಡ್ಕರ್ಗೆ ಜಯಂತಿ ಅಂದ್ರೆ ಏನು, ಅಂಬೇಡ್ಕರ್ನ ನಾವು ಯಾಕೆ ನಂಬಬೇಕು, ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾಕೆ ಆಗ್ಬೇಕು, ಅವ್ರ ದಾರಿಯಲ್ಲಿ ಯಾಕೆ ನಡಿಬೇಕು ಅಂತ ಒಂದು ಚಿಕ್ಕದಾಗ 2 ನಿಮಿಷ, ಜಾಸ್ತಿ ಬೇಡ, ಅದರಲ್ಲಿ ಹೇಳ್ತೀನಿ. ನಿಮಗೆ ಓಟಿನ ಕಿಲ್ಲ ಅದು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಅಮ್ಮಣ್ಣ ಸರ್ ಅವರು ಮತ್ತು ಜೆಸ್ಸಿನವರು ಕೂಡ. ಬರೀ ಓಟು ಹಕ್ಕು ಮಾತ್ರ ಅಲ್ಲ, ಅವ್ರನ್ನ ಪೂಜೆ ಮಾಡೋದಕ್ಕೆ ನಾವಿದ್ದೀವಲ್ಲ, ಈಗ ಹೆಜ್ಜೆ ಹೆಜ್ಜೆಗೂ ಕಲ್ಲು ಮುಳ್ಳುಗಳಿತ್ತಲ್ಲ, ಅದನ್ನ ಹೂವನ್ನಾಗಿ ತಯಾರು ಮಾಡಿದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದ್ರಗೋಸ್ಕರ ಪೂಜಿಸ್ಬೇಕು. ನೀರು ಬೇಕು, ಬೆಳಕು ಬೇಕು, ವಸತಿ ಬೇಕು, ನಿವೇಶನ ಬೇಕು. ನಾವು ಹೋಗುವಂತ ದಾರಿಯಲ್ಲಿ ಯಾರೇ ಬಂದ್ರು ಕೂಡ ಎದೆ ತಟ್ಟಿ ನಿಲ್ಲುವಂತ ಶಕ್ತಿವಂತರು ಮಾಡಿದಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದಕ್ಕೆ ಪೂಜಿಸ್ಬೇಕು, ಅದಕ್ಕೆ ಗೌರವಿಸ್ಬೇಕು. ಅದನ್ನ ನಾವೆಲ್ಲರೂ ತಯಾರಾಗಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ವಿದ್ಯ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪೆನ್ಸಿಲ್ ಕೊಡ್ತಾರೆ, ಒಂದು ಸ್ಕೂಲಲ್ಲಿ ಒಂದು ಲೆಕ್ಕ ಬರೆಯೋದಕ್ಕೂ ಕೊಡ್ತಾರೆ. ಆ ಲೆಕ್ಕ ಬರಿಬೇಕಾದ್ರೆ ಆ ಮಾಸ್ಟರ್ ಹೇಳ್ತಾನೆ, ನೀನ್ ಬರ್ದಿದ್ದಲ್ಲ ಆ ಪೆನ್ಸಿಲ್ ನನ್ ಕೊಡ್ಬೇಡ, ಹೋಗು ನೀನ್ ಆಚೆ ಹೋಗು, ಆ ಪೆನ್ಸಿಲ್ ನನ್ ಕೊಡ್ಬೇಡ, ನೀನ್ ದೂರದಲ್ಲಿ ಇಟ್ಕೊಂಡ್ಬಿಡು ಅಂತ. ಅದು ಯಾತಕ್ಕೋಸ್ಕರ ಮಾಡಿದ್ರು, ಯಾರಿಗೋಸ್ಕರ ಮಾಡಿದ್ರು? ನಿಮಗಾಗಿ, ನಮಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮೊಮ್ಮಕ್ಕಳಿಗಾಗಿ. ಆ ವಿದ್ಯೆ ಕಲ್ತದ್ದು, ಸಂವಿಧಾನ ಬರೆದದ್ದು ಬರೇ 100 ವರ್ಷಕ್ಕೂ 10 ವರ್ಷಕ್ಕೂ ಒಂದು ದಿವಸಕ್ಕಲ್ಲ, ಲಕ್ಷಾಂತರ ವರ್ಷಗಳಿಗೆ. ಅಂದ್ರೆ ಅಷ್ಟು ಬುದ್ಧಿವಂತಿಕೆಯಿಂದ ರಾವಣ ತೇಲಿಯಾಗಿ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ, ಆ ಕಾರಣಕ್ಕೋಸ್ಕರ ಅವ್ರನ್ನ ಪೂಜಿಸ್ಬೇಕು ಮತ್ತೆ ಗೌರವಿಸ್ಬೇಕು. ಇದು ಮಾಡ್ಬೇಕು, ನಾವೇನೋ ಸೇರಿಕೆ ಮಾಡ್ಬೇಕಾಗಿದೆ. ಅದ್ರ ಜೊತೆಗೆ ನಾವು ವರ್ಷದಲ್ಲಿ 14ನೇ ತಾರೀಕು ಏಪ್ರಿಲ್ಗೆ ಅಂತ ಗುರ್ತು ಮಾಡ್ಕೊಂಡ್ಬಿಟ್ಟಿದ್ವಿ ನಮ್ಮ ಅಂಬೇಡ್ಕರ್ ಜಯಂತಿ ಅಷ್ಟೇ ಅಲ್ಲ.
ಪ್ರತಿದಿನ ದೀಪ ಹಚ್ಚಬೇಕಾದ್ರೆ ನಮಗೆ ದೇವರಿಗೆ ದಂಡ ಇಡ್ತೀವಿ, ನಮಸ್ಕಾರ ಆಗ್ತೀವಲ್ಲ, ಅದನ್ನ ಬಿಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೆನೆಸ್ಕೊಂಡು ದೀಪ ಹಚ್ಚಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನೆನೆಸ್ಕೊಂಡೆ ಊಟ ತಿನ್ಬೇಕಾಗಿದೆ. ಯಾಕಂದ್ರೆ ಹೆಣ್ಮಕ್ಳು ನೀವು ಎಲ್ಲಿದ್ರಿ, ನಿಮ್ಮನ್ನ ಕರ್ಕೊಂಡು ಬಂದು ಎಲ್ಲಿ ನಿಲ್ಸಿದಾರಂತ ನೋಡಿ. ಈ ಸಮಯದಲ್ಲಿ ನಾವು ಹೇಳ್ತಾ ಇದೀವಿ, ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, SC ST ಸಮಥಿಂಗ್ ಎಲ್ಲರೂ ಇಲ್ಲಿ ಇರಂತ ನನ್ನ ತಾಯಿ ತಂದವರು ಎಲ್ಲ ನಮ್ಮ ಜಾತಿ ಜನಾಂಗದವರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಜಾತಿಗೆ ಸೀಮಿತ ಆಗಲೇ ಇಲ್ಲ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.